ಆದ್ರೆ ಈ ಮಗುನೇನ್ ಮಾಡೋದು? ಅಂಧಕಾರದಲ್ಲಿ ಜನ್ಮ ಪಡೆದಿರೋ ಇವನ ಹೆಸರು ಅಂಧಕ ಅಂತಿರ್ಲಿ. ಇವನ ತಂದೆ ಹಾಗೆ ನನ್ನ ಭಕ್ತ ಹಿರಣ್ಯಾಕ್ಷನಾಗಿರ್ತಾನೆ. ನನ್ನ ಭಕ್ತ ಹಿರಣ್ಯಾಕ್ಷ ಪುತ್ರ ಪ್ರಾಪ್ತಿಗೋಸ್ಕರ ಕಠಿಣ ತಪಸ್ ಮಾಡ್ತಿದ್ದಾನೆ. ಅವನಿಗೆ ವರವಾಗಿ ಈ ಬಾಲಕನನ್ನು ಕರುಣಿಸ್ತೇನೆ. ಒಂದು ಸಲ ಈ ಆದಿಶಕ್ತಿ ಪಾರ್ವತಿನ ನಾನು ನನ್ನ ನಿಯಂತ್ರಣಕ್ಕೆ ತಗೊಂಡ್ರೆ ಆಮೇಲೆ 3 ಲೋಕದ ಮೇಲೆ ನನ್ನ ಆಧಿಪತ್ಯ ಇರುತ್ತೆ. ಹೇ ಮಹಾದೇವ, ಹೇ ಶಿವಶಂಭೋ, ಓ ಮಹಾದೇವ, ಈ ಬಡವನ ಮೇಲೆ ಕೃಪೆ ತೋರಿಸಿ ಪ್ರಭು. ನನ್ನ ರಕ್ಷಣೆ ಮಾಡಿ ಪ್ರಭು. ಮಹಾದೇವ, ಶಿವಶಂಭೋ, ಮಹಾದೇವ. ನೀವು ನನ್ ಗೆಳೆಯ ಶಿವನ್ನ ಯಾಕೆ ಕರಿತಿದ್ದೀರಾ? ಹೋಗು, ನನಗೆ ನನ್ನ ದೌರ್ಭಾಗ್ಯ ಅನುಭವಿಸಕ್ ಬಿಡು. ನನ್ನ ಸಹಾಯಕ್ಕೆ ಯಾರೂ ಬರೋದಿಲ್ಲ. ನನಗೆ ನನ್ನ ಶಿವ ಮಾತ್ರನೇ ಸಹಾಯ ಮಾಡಕ್ಕಾಗೋದು. ನಾನು ನನ್ನ ಗೆಳೆಯ ಶಿವಂಗೆ ಈ ವಿಷಯನ ತಿಳಿಸ್ಬೇಕು. ಗೆಳೆಯ ಶಿವ, ತಡ ಮಾಡ್ದೆ, ಬೇಗ ಬಾ. ಎಲ್ಲಿಗೆ ಗೆಳೆಯ? ಆ ರೈತ ಅವನ್ ಗದ್ದೆ ಹತ್ರ ಅಳ್ತಾ ಕೂತಿದ್ದ. ಆಮೇಲೆ ನಿನ್ ಹೆಸರಿಡ್ದು ಶಿವ ಅಂತ ಕರೀತಿದ್ದ. ಅವನು ತುಂಬಾ ಕಷ್ಟದಲ್ಲಿದ್ದಾನೆ ಗೆಳೆಯ, ಬೇಗ ಬಾ. ಹೇ ಶಿವಶಂಭೋ, ಪ್ರಭು ಮಹಾದೇವ, ನನಗೆ ಸಹಾಯ ಮಾಡಿ ಪ್ರಭು. ಇಲ್ಲಿ ನೋಡಿ, ನಾನು ಖಂಡಿತ ನಿಮ್ಮ ಮಹಾದೇವ ಅಲ್ಲ. ನೀವು ಯಾರನ್ನು ಕರೀತಾ ಇದ್ದೀರೋ ಆ ಶಿವಶಂಭು ಅಂತೂ ಅಲ್ವೇ ಅಲ್ಲ. ನಾನು ಮಾತೆ ಅನಸೂಯನ ಮಗ ಶಿವ. ಶಿವ, ನಿಮ್ಮ ದರ್ಶನ ಪಡೆದ ಮೇಲೆ ನನಗೆ ಪರಮ ಸುಖ ಶಾಂತಿ ಅನುಭವ ಆಗ್ತಿದೆ ಪ್ರಭು. ನನ್ನ ಪಾಲಿಗೆ ನೀವೇ ನನ್ನ ಶಿವ, ನನಗೆ ನೀವೇ ಮಹಾದೇವ, ನನಗೆ ನೀವೇ ಎಲ್ಲ ಪ್ರಭು. ಆದ್ರೆ ಬಡ ರೈತ, ನೀವ್ ಯಾಕೆ ಅಳ್ತಾ ಇದ್ದೀರಾ ಅಂತ ಕಾರಣ ಹೇಳಿ. ನಾನೊಬ್ಬ ಬಡ ರೈತ ಮಹಾದೇವ. ತುಂಬಾ ವರ್ಷಗಳಿಂದ ಬರೀ ಕಷ್ಟನೇ ಅನುಭವಿಸ್ತಾ ಇದ್ದೀನಿ. ಹತ್ರದ ಹಳ್ಳಿಲಿ ಮಹಾದೇವನ ಭವ್ಯ ಮೂರ್ತಿಯ ನಿರ್ಮಾಣ ಆಗ್ತಾ ಇದೆ. ಆದ್ರೂ ನಮ್ಮ ಮಾಲೀಕ ದೇವಸ್ಥಾನದ ಒಳಗಡೆ ಕಾಲು ಕೂಡ ಇಡಕ್ ಬಿಡ್ತಾ ಇಲ್ಲ. ತುಂಬಾ ಕೇಳ್ಕೊಂಡ್ಮೇಲೆ ಅವರು ಒಂದು ಷರತ್ತನ್ನ ಹಾಕಿದ್ರು. ಇಡೀ ಗದ್ದೆನ ಒಂದೇ ದಿನದಲ್ಲಿ ನಾನು ಉತ್ತಿ ಬಿತ್ತಿದ್ರೆ ಆಗ ಮಾತ್ರ ದೇವಸ್ಥಾನಕ್ಕೆ ಹೋಗಕ್ ಬಿಡ್ತಾರಂತೆ. ನೀವು ನಿಮ್ಮ ಎತ್ತುಗಳನ್ನ ಕರ್ಕೊಂಡು ನೀವು ಗದ್ದೆಗೆ ಹೋಗಿ ಹೇಳ್ತೀನಿ. ನೀವು ಪ್ರಯತ್ನ ಮಾಡಿದ್ರಷ್ಟೇ ಆ ಕೆಲಸ ಸಂಪನ್ನ ಆಗೋದಲ್ವಾ?
ಈಗ ನಾನು ದೇವಸ್ಥಾನಕ್ಕೆ ಹೋಗೋದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಿಮ್ಮ ಮಂದಿರ ಹೊರಗಡೆ ಎಲ್ಲೂ ಇಲ್ಲ, ಅದು ನಿಮ್ಮ ಒಳಗೇ ಇದೆ. ಅದು ನಿಮ್ಗೆ ಗದ್ದೆಯಲ್ಲೂ ಸಿಗ್ಬಹುದು. ಸತ್ಯ ಏನು ಅಂದ್ರೆ, ಯಾವ ಮಂದಿರದಲ್ಲಿ ಯಾರಿಗೂ ಪ್ರವೇಶ ಸಿಗೋದೇ ಇಲ್ವೋ ಅಲ್ಲಿ ಈಶ್ವರನೂ ಇರೋದಕ್ಕೆ ಸಾಧ್ಯ ಇಲ್ಲ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಇದೇ ಸಮಯದ ಚಕ್ರ. ಬಾ ಪಾರ್ವತಿ ಬಾ. ಅಂಧಕನ ಸಮೀಪಕ್ಕೆ ಬಂದ ಅನಾಥ ಪಾರ್ವತಿಗೆ ಸ್ವಾಗತ. ಇವತ್ತು ಒಂದು ಮಾತಂತೂ ಪುನಃ ಸಾಬೀತಾಯ್ತು. ಯಾರ ಹತ್ರ ಇದೆಯೋ ಶಕ್ತಿ, ಪ್ರಪಂಚ ಮಾಡುತ್ತೆ ಅವರದೇ ಭಕ್ತಿ. ಅಂಧಕ ತುಂಬಾ ಸಮಯದಿಂದ ನಿನ್ನ ನಿರೀಕ್ಷೆಯಲ್ಲೇ ನಿಂತಿದ್ದ. ನಂದಿ, ಶಾಂತವಾಗಿರು, ಸಮಾಧಾನವಾಗಿರು. ಇಲ್ಲಿಗೆ ಬರೋದಕ್ಕೆ ಕಾರಣ ಧನ, ಭೂಮಿ ಮತ್ತು ಸ್ತ್ರೀ. ಇವೇ ಆ 3 ಕಾರಣಗಳು ಯುದ್ಧಕ್ಕೆ. ಈ 3 ಕಾರಣಗಳಿಂದಾನೇ ಯುದ್ಧ ಮತ್ತೆ ಅಂತ್ಯ ಆಗೋದು. ಸಂತೋಷ ಆಯಿತು. ನಿಮ್ಮ ರೂಪ ನೋಡಿ ಮತ್ತು ಬುದ್ಧಿವಂತಿಕೆಯ ಮಾತು ಕೇಳಿ. ಘರ್ಷಣೆ ಸಮಬಲದ್ದೆ. ಯುದ್ಧ ಇರಲಿ, ಸಂಧಾನವೇ ಇರಲಿ, ಸಮಾನತೆ ಇದ್ರೆ ಅದಕ್ಕೊಂದು ಶೋಭೆ. ಈಗ ನೀವೇ ಹೇಳಿ, ನಿಮ್ಗೇನ್ ಬೇಕು? ಯುದ್ಧನ ಅಥವಾ ಸಂಧಾನನ? ಈ ಕ್ಷೇತ್ರ ಶಿವನದ್ದು. ಈ ಕ್ಷೇತ್ರದಲ್ಲಿ ಯುದ್ಧ ನಡೆಯೋದಿಲ್ಲ. ಅಂದ್ರೆ ಈಗ ನಿಮ್ಗೆ ಸಂಧಾನ ಬೇಕು. ಆದ್ರೆ ನಂದೊಂದು ಷರತ್ತಿದೆ. ಷರತ್ತಾ? ಏನದು ಷರತ್ತು? ಒಂದು ವೇಳೆ ದೇವಿ ನನ್ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ಆಗ ಸಂಧಾನದ ಅವಶ್ಯಕತೆನೂ ಇರೋದಿಲ್ಲ. ನಿನ್ನ ನಾಲ್ಗೆನ ಬಿಗಿ ಹಿಡಿದು ಮಾತಾಡು ಮೂರ್ಖ, ಮೂರ್ಖ. ಶಾಂತನಾಗು ನಂದಿ. ಅಂಧಕ, ಈ ಕೂಡ್ಲೆ ಇಲ್ಲಿಂದ ಹೊರಟು ಹೋಗು. ವಿನಾಶದಿಂದ ಉಳ್ಕೊಳ್ತೀಯ. ಖಂಡಿತ ಹಿಂತಿರುಗಿ ಹೋಗ್ತೀನಿ. ನನ್ನನ್ನ ಮದುವೆ ಆಗು, ಆಗ ನಿನ್ನನ್ನು ಜೊತೆಲೆ ಕರ್ಕೊಂಡು ಹೋಗ್ತೀನಿ. ಈಗ ನೀನು ನಿನ್ನ ಅಂತ್ಯಕ್ಕೆ ಆಮಂತ್ರಣ ಕೊಡ್ತಾ ಇದೆಯಾ ಮೂರ್ಖ?
ಈಗ ನಿನ್ನ ಅಂತ್ಯ ಖಂಡಿತ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಒಬ್ಬ ವಿವಾಹಿತೆಗೆ ವಿವಾಹದ ಪ್ರಸ್ತಾಪ ಮಾಡಿ ನೀನು ಮರ್ಯಾದೆಯ ಉಲ್ಲಂಘನೆ ಮಾಡ್ತಿದೀಯಾ? ಇಲ್ಲ ದೇವಿ, ಇಲ್ಲ. ಈಗ ನಾನ್ ಮಾಡ್ತಾ ಇರೋದು ಒಬ್ಬ ಪುರುಷನ ಧರ್ಮ ಅಲ್ವಾ? ಪುರುಷನ ಧರ್ಮ ಏನು ಅಂದ್ರೆ ಒಬ್ಬ ಅಬಲೆ ಸ್ತ್ರೀಗೆ ಸಹಾಯ ಮಾಡೋದು, ಅವಳಿಗೆ ಆಶ್ರಯ ಕೊಡೋದು, ಅವಳ ರಕ್ಷಣೆ ಮಾಡೋದು, ಆಮೇಲೆ ಅವಳನ್ನ ತನ್ನ ಅರ್ಧಾಂಗಿನಿ ಮಾಡ್ಕೊಳ್ಳೋದು. ಅಂಧಕ, ಇದು ನನ್ನ ಅಂತಿಮ ಎಚ್ಚರಿಕೆ. ಇಲ್ಲಿಂದ ಹೊರಟು ಹೋಗು. ನೀನು ಏನು ಹೇಳಿದ್ದೆ ದೇವಿ? ಏನಂದೆ? ವಿವಾಹಿತೆ? ಎಲ್ಲಿದ್ದಾನೆ? ಎಲ್ಲಿದ್ದಾನೆ ನಿನ್ನ ಪತಿ ಶಿವ? ಕರಿ ಅವನನ್ನ. ಅವನನ್ನ ಭೇಟಿ ಮಾಡಿದ ಮೇಲೇನೆ ನಾನು ಇಲ್ಲಿಂದ ಹಿಂತಿರುಗಿ ಹೋಗ್ತೀನಿ. ಅವನು ನಿನ್ನನ್ನು ತ್ಯಾಗ ಮಾಡಿ ಇಲ್ಲಿಂದ ಹೋಗಾಗಿದೆ. ಯಾವುದೋ ಮನುಷ್ಯ ಸ್ತ್ರೀ ಮಡ್ಲಲ್ಲಿ ಮಾನವ ಬಾಲಕನಾಗಿ ಆಟ ಆಡ್ಕೊಂಡಿದ್ದಾನೆ. ಈಗ ಹೇಳು ನೋಡೋಣ, ನಾನು ಹೇಳಿದ್ದು ಸತ್ಯ ಅಲ್ಲ ಸುಳ್ಳು ಅಂತ. ಒಂದ್ ವೇಳೆ ನಿನ್ನ ಪತಿ ಇಲ್ಲೇ ಇದ್ದಿದ್ರೆ ಅವನು ಅವಶ್ಯವಾಗಿ ಇಲ್ಲಿಗೆ ಬರ್ತಾ ಇದ್ದ, ನನ್ ಜೊತೆ ಯುದ್ಧ ಮಾಡ್ತಾ ಇದ್ದ, ನಿನ್ನ ರಕ್ಷಣೆ ಮಾಡ್ತಾ ಇದ್ದ. ಯಾಕಂದ್ರೆ ಯಾವುದೇ ಪತಿ ತನ್ನ ಪತ್ನಿನ ಪರಪುರುಷನ ಹತ್ರ ಒಬ್ಬಳನ್ನೇ ಕಳಿಸ್ತಾ ಇರ್ಲಿಲ್ಲ. ಆದ್ರೆ ಅವನಿಲ್ಲಿ ಇಲ್ವೇ ಇಲ್ವಲ್ಲ. ಸುಮ್ನೆ ನನ್ನ ಮಾತನ್ನು ಒಪ್ಕೋ, ಮದುವೆ ಆಗು ನನ್ನನ್ನ. ರಾಜಸುಖ ಸಿಗುತ್ತೆ ನಿನಗೆ, ರಾಜಸುಖ. ಒಪ್ಕೋತೀಯ? ಅಥವಾ ನಿನ್ನ ಕೂದಲನ್ನ ಹಿಡಿದು ನಿನ್ನನ್ನ ಇಲ್ಲಿಂದ ಎಳ್ಕೊಂಡು ನನ್ ಜೊತೆ ಕರ್ಕೊಂಡು ಹೋಗ್ಲಾ? ಕಾಳಿ, ನೀನು ಬರೀ ಕಿರ್ಚಾಟ ಮಾಡಬಹುದಷ್ಟೇ, ಬೇಟೆ ಆಡಕ್ ಬರಲ್ಲ. ಯಾಕಂದ್ರೆ ಬೇಟೆಗಾರ ನೀನಲ್ಲ, ನಾನು. ಮತ್ತೆ ನನಗೆ ಚೆನ್ನಾಗಿ ಗೊತ್ತಿದೆ ಬೇಟೆ ಮಾಡೋ ವಿಧಾನ.
ನೀನು ಮೃತ್ಯು ದೇವತೆ ತಾನೆ. ನಿನಗೆ ತಾಕತ್ತಿದ್ರೆ ಪ್ರಹಾರ ಮಾಡು, ಪ್ರಹಾರ ಮಾಡು ನನ್ ಮೇಲೆ. ಪುಷ್ಪದಂತ ಮಾತೆ ಅಂಧಕನನ್ನ ಅಂತ್ಯ ಮಾಡ್ಬಿಟ್ರು. ಬಾ ಕಾಳಿ, ಬಾ ಬಾ, ಪ್ರಹಾರ ಮಾಡು ನನ್ ಮೇಲೆ. ಬಾ ಬಾ. ಅಂಧಕ ಮಹಾದೇವನ ಅನುಪಸ್ಥಿತಿಯ ಲಾಭ ತಗೊಂಡು ಬಹಳ ದೊಡ್ಡ ಜಾಲ ಹೆಣೆದಿದ್ದಾನೆ. ಈಗ ಜಗತ್ತಿನ ಸರ್ವನಾಶ ಖಂಡಿತ ಅನಿಸ್ತಾ ಇದೆ ಸರಸ್ವತಿ. ಜಗತ್ತಿನ ಸರ್ವನಾಶದ ಸೂಚನೆನ ಅಸುರ ಗುರು ಶುಕ್ರಾಚಾರ್ಯರಿಗೆ ತಲುಪಿಸಲೇಬೇಕು. ತಪಸ್ಸಲ್ಲಿದ್ದಾಗ ಯಾವ ದೇವತೆಯನ್ನು ಹಾನಿ ಮಾಡಬಾರ್ದು ಅನ್ನೋದಕ್ಕೆ ಈ ಸುರಕ್ಷಾ ಕವಚ ದೇವರಾಜ ಇಂದ್ರ. ದೇವರಾಜ ಇಂದ್ರ ನೀವಿಲ್ಲಿಗೆ ಬಂದಿದ್ದು ಆಶ್ಚರ್ಯ ಆಗ್ತಾ ಇದೆಯಲ್ಲ? ಅಸುರಗುರು, ಇವತ್ತು ಜಗತ್ತಿನ ಅಸ್ತಿತ್ವನೇ ಸಂಕಟದಲ್ಲಿದೆ. ಜಗತ್ತಿನ ಅಸ್ತಿತ್ವಕ್ಕೆ ಎಂಥ ಸಂಕಟ? ಸಂಕಟನ ಯಾವಾಗ್ಲೂ ಅಸುರರೇ ತಗೊಂಡ್ ಬರ್ತಾರೆ. ಇವತ್ತು ಕೂಡ ನಿಮ್ಮ ಶಿಷ್ಯ ಅಂಧಕನ ಕಾರಣದಿಂದ ಪ್ರಳಯದ ಸ್ಥಿತಿ ಉದ್ಭವ ಆಗಿದೆ. ಏನ್ ಮಾಡಿದಾನೆ ಆ ಅಂಧಕ? ಶಿವನ ಅನುಪಸ್ಥಿತಿಯಲ್ಲಿ ಮಾತೆ ಪಾರ್ವತಿಯನ್ನ ಪಡೆಯೋ ಆತರದಲ್ಲಿ ಅವನು ಕೈಲಾಸದ ಮೇಲೆ ಆಕ್ರಮಣ ಮಾಡಿದ್ದಾನೆ.